ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಕೀರ್ತನೆಗಳು 9ನೇ ಅಧ್ಯಾಯ 18ನೇ ವಚನ. ದಿಕ್ಕಿಲ್ಲದವರು ಕಡೆಯವರೆಗೆ ಮರೆಯಲ್ಪಡುವುದಿಲ್ಲ, ದೀನರ ನಿರೀಕ್ಷಣೆಯು ಕೆಡುವುದೇ ಇಲ್ಲ. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವರು ನಮಗೆ ಕೊಡುತ್ತಿರುವ ವಾಗ್ದಾನ, ದೀನರ ನಿರೀಕ್ಷೆಯು ಕೆಡುವುದೇ ಇಲ್ಲ. ಹಲ್ಲೆಲೂಯಾ. ನಾವು ಅನ್ಕೊಳ್ತಾ ಇದ್ದೇವೆ, ಮೇಲಿನ ವಾಕ್ಯದಲ್ಲಿ ಹೇಳ್ತೇವೆ ದಿಕ್ಕಿಲ್ಲದವರು ಎಂಬುದಾಗಿ ಹೇಳಲ್ಪಟ್ಟಿದೆ. ದಿಕ್ಕಿಲ್ಲದವರು, ದೀನರು ಎಂಬುದಾಗಿ ನಾವು ಅಂದ್ಕೊಳ್ತಾ ಇದ್ದೇವೆ. ನಮ್ಗೆ ಯಾರು ಸಹಾಯ ಮಾಡೋರಿಲ್ಲ, ನಮ್ಮ ಜೊತೆಲಿ ನಿಂತ್ಕೊಳ್ಳೋರು ಯಾರು ಇಲ್ಲ. ಹಾಲೆಲೂಯಾ. ನಮ್ಮ ಕಾರ್ಯಗಳನ್ನು ನೋಡೋರಿಲ್ಲ, ನಮ್ಮನ್ನು ವಿಚಾರಿಸೋರಿಲ್ಲ ಎಂಬುದಾಗಿ ಈ ದಿನ ಅನೇಕರು ನಮ್ಮ ಪರಿಸ್ಥಿತಿಗಳನ್ನು ನೋಡಿ ಪ್ರಿಯರೇ ನಾವು ಅಂದುಕೊಳ್ತಾ ಇರ್ತೇವೆ. ಹಲ್ಲೆಲೂಯಾ. ಅದರಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಕೀರ್ತನೆಗಳು 9:18ರಲ್ಲಿ, ದಿಕ್ಕಿಲ್ಲದವರು ಕಡೆಯವರೆಗೂ ಮರೆಯಲ್ಪಡೋದಿಲ್ಲ. ಹಲ್ಲೆಲೂಯಾ. ಕಡೆಯವರೆಗೂ. ಇವತ್ತು ಮಾತ್ರ ಅಲ್ಲ, ನಾಳೆ ಅಲ್ಲ, ನಾಡಿದ್ದಲ್ಲ, 1 ತಿಂಗಳಲ್ಲ, 2 ತಿಂಗಳಲ್ಲ, ಕಡೆಯವರೆಗೂ, ನಮ್ಮ ಜೀವ ಇರುವವರೆಗೂ, ನಮ್ಮ ಶ್ವಾಸ ಇರುವವರೆಗೂ ದಿಕ್ಕಿಲ್ಲದವರಾಗಿರುವ ನಮ್ಮನ್ನು ದೇವರು ಬಿಡೋದೇ ಇಲ್ಲ. ಹಲ್ಲೆಲೂಯಾ. ಅನೇಕರು ಕೆಲವು ವೇಳೆ ಹೇಳ್ತಾರೆ, ಎಲ್ಲ ಇದ್ರೂ ಕೂಡ ನಾನು ದಿಕ್ಕಿಲ್ಲದವನಾಗಿದ್ದೀನಿ. ಹಲ್ಲೆಲೂಯಾ. ಎಲ್ಲರೂ ಇದ್ದು ಕೂಡ ನಾನು ದಿಕ್ಕಿಲ್ಲದವಳಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ದಿಕ್ಕೇ ಇಲ್ಲ ಅಂದ್ರೆ ನಾನು ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ, ನನಗೆ ಏನೂ ಗೊತ್ತಿಲ್ಲ, ಯಾರು ಇಲ್ಲ ಎಂಬುದಾಗಿ ಅನೇಕರು ನಾವು ಹಲವು ವೇಳೆ ಹೇಳ್ತೇವೆ. ಅಂದ್ರೆ ಕೆಲವು ವೇಳೆ ಎಲ್ಲ ಇದ್ರೂ ಕೂಡ ಈ ಮಾತನ್ನು ನಾವು ಉಪಯೋಗಿಸ್ತೇವೆ. ನಾನು ದಿಕ್ಕಿಲ್ಲದವಳು, ನಾನು ದಿಕ್ಕಿಲ್ಲದವನು, ಯಾರು ಗತಿ ಇಲ್ಲ ನನಗೆ, ಯಾರು ನನ್ನ ಬಗ್ಗೆ ಯೋಚನೆ ಮಾಡೋದಿಲ್ಲ, ನನ್ನ ಬಗ್ಗೆ ಯಾರು ಕಾಳಜಿ ವಹಿಸೋದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ಪ್ರಿಯರೇ, ನೀವು ಯಾವಾಗೆಲ್ಲ ಸೋತು ಹೋಗ್ತಿರೋ, ಯಾರಿಂದ ಎಲ್ಲ ಕೈ ಬಿಡಲ್ಪಡ್ತೀರೋ, ಯಾರೆಲ್ಲ ನಿಮ್ಮನ್ನು ಮರೆತು ಹೋಗ್ತಾ ಇದ್ದಾರೋ, ಯಾರೆಲ್ಲ ನಿಮ್ಮನ್ನು ಏನೋ ಅಂತಾನೆ ಒಂದು ವಸ್ತುವಾಗಿ ಕೂಡ, ಒಂದು ಜೀವವಾಗಿ ಕೂಡ, ಒಂದು ಸಂಬಂಧವಾಗಿ ಕೂಡ ಯಾರು ನಿಮ್ಮನ್ನು ನೆನೆಸ್ತಾ ಇಲ್ವೋ ಚಿಂತೆ ಮಾಡಬೇಡ್ರಿ, ನೀವು ಕೊರಗಬೇಡ್ರಿ. ನಾನು ದಿಕ್ಕಿಲ್ಲದವನು, ನಾನು ದಿಕ್ಕಿಲ್ಲದವಳು, ನನ್ಗೆ ಯಾರು ಗೊತ್ತಿಲ್ಲ, ನಾನು ದೀನನು, ದರಿದ್ರಳು ಎಂಬುದಾಗಿ ಎಲ್ಲ ಇನ್ನು ಮುಂದೆ ಯೋಚನೆ ಮಾಡಿಬಿಡಿ. ಈ ವಾಕ್ಯವನ್ನು ನಿಮ್ಮ ಜೀವನದಲ್ಲಿ ಯಾವಾಗಲೂ ದೃಢವಾಗಿ ಇಟ್ಟುಕೊಂಡಿರಿ. ಹಲ್ಲೆಲೂಯಾ. ಎಲ್ಲ ಇದ್ದು ಕೂಡ ಕೆಲವು ವೇಳೆ ದಿಕ್ಕಿಲ್ಲದವರಾಗುವಂಥ ಪರಿಸ್ಥಿತಿಗಳಿರ್ತದೆ. ಹಲ್ಲೆಲೂಯಾ. ಅನೇಕ ವೇಳೆ ನಾವು ದೀನರಾಗಿ ನಿಂತುಕೊಳ್ಳುವಂಥ ಪರಿಸ್ಥಿತಿಗಳು ಬಂದಿರ್ತವೆ. ಇಷ್ಟುವರೆಗೂ ನಾವು ಎಷ್ಟೋ ಹಾದಿಗಳನ್ನು ದಾಟಿ ಬಂದಿದ್ದೇವೆ. ಆ ರೀತಿ ಎಷ್ಟೋ ಸರಿ ದಿಕ್ಕಿಲ್ಲದ ಪರಿಸ್ಥಿತಿಗಳು, ದೀನರಾಗಿ ನಿಂತ ಪರಿಸ್ಥಿತಿಗಳು ಎಷ್ಟೋ ನಾವು ಹಾದು ಬಂದಿರ್ಬೋದು. ಆದರೆ ಈ ದಿನ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ದಿಕ್ಕಿಲ್ಲದವರು ಕಡೆಯವರೆಗೂ ಮರೆಯಲ್ಪಡೋದಿಲ್ಲ. ನೀವು ಚಿಂತೆ ಮಾಡಿಬಿಡಿ, ಕೊನೆಯವರೆಗೂ ದೇವರು ನಿಮ್ಮನ್ನು ಮರೆಯೋದಿಲ್ಲ. ಈ ವಾಗ್ದಾನವನ್ನು ಹಿಡಿದು ಪ್ರಾರ್ಥನೆ ಮಾಡಿರಿ. ದೇವರೇ, ಕೊನೆಯವರೆಗೂ ನನ್ನ ಕೈ ಬಿಡೋದಿಲ್ಲ ಅಂತ ಹೇಳಿದ್ದೆಲ್ಲಪ್ಪ. ನಾನು ಅನೇಕ ಬಾರಿ ದಿಕ್ಕಿಲ್ಲದವನಾಗಿ ಕಾಣಿಸಲ್ಪಡ್ತಾ ಇದ್ದೇನೆ, ಅನೇಕರ ಮುಂದೆ ನಿಂತು ನಾನು ಸೋತು ಹೋಗಿದ್ದೇನೆ, ಕುಗ್ಗಿ ಹೋಗಿದ್ದೇನೆ, ನಾನು ದೀನನಾಗಿದ್ದೇನೆ ಎಂಬುದಾಗಿ ಹೇಳ್ರಿ. ನೋಡ್ರಿ, ದೀನರ ನಿರೀಕ್ಷೆ ಕೆಡೋದೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೀನರಿಗೆ ಏನು ನಿರೀಕ್ಷೆ ಇರಬೇಕು? ನನ್ನ ಯೇಸು ನನ್ನ ಜೊತೆಯಲ್ಲಿದ್ದಾರೆ. ಹಲ್ಲೆಲೂಯಾ. ನನ್ನ ಯೇಸು ನನ್ನನ್ನು ನಡೆಸ್ತಾರೆ. ಹಲ್ಲೆಲೂಯಾ. ಯೇಸು ನನ್ನನ್ನು ಕಾಪಾಡ್ತಾರೆ. ಚಿಂತೆನೇ ಮಾಡಬೇಡ್ರಿ. ನಾನು ದಿಕ್ಕಿಲ್ಲದವನಂತ ಇನ್ನು ಮುಂದೆ ಅನ್ಕೊಳ್ಳೋಕೆ ಹೋಗ್ಬೇಡ್ರಿ. ನನ್ನ ಕೈ ಕೊಟ್ಟು ಎಬ್ಸೋದಕ್ಕೆ ಯಾರು ಇಲ್ಲ, ನನಗೊಂದೊಂದು ಊಟ ಹಾಕೋದಕ್ಕೆ ಯಾರು ಇಲ್ಲ. ಹಲ್ಲೆಲೂಯಾ. ನನ್ನ ಈ ಪರಿಸ್ಥಿತಿಯಲ್ಲಿ ಯಾರು ಬಿಡಿಸೋರಿಲ್ಲ. ಆ ರೀತಿಯಾಗಿ ಇನ್ನು ಮುಂದೆ ಹೇಳೋಕ್ಕೆ ಹೋಗಬೇಡಿ. ನೀವು ಎಂಥ ಪರಿಸ್ಥಿತಿಯಲ್ಲಿದ್ದರು, ಎಂಥ ಒಂದು ಕಣ್ಣೀರಲ್ಲಿದ್ದರು, ಎಂಥ ವೇದನೆ ನಿಮ್ಮನ್ನು ಆವರಿಸಿಕೊಂಡಿದ್ರು, ನಿಮ್ಮ ಹೃದಯ ಅನೇಕ ವೇಳೆ ಒಡೆದೋಗ್ಬೋದು. ಅನೇಕ ತಂದೆ ತಾಯಿಗಳಿಗೆ ಅನೇಕ ಬಾರಿ ಮನಸ್ಸು ಮುರಿಯಲ್ಪಡ್ತದೆ. ಯಾಕೆ ಗೊತ್ತಾ? ಕಷ್ಟಪಟ್ಟು ಮಕ್ಕಳನ್ನು ಸಾಕಿರ್ತೀರ, ಆದರೆ ಅವರು ಒಂದು ಸ್ಥಾನದಲ್ಲಿ ಬಂದು ನಿಂತ ನಂತರ, ಅಥವಾ ಅವರು ವಿವಾಹವಾದ ನಂತರ ಆ ತಂದೆ ತಾಯಿ ಕೊಡಬೇಕಾದ ಗೌರವವನ್ನು ಕೊಡೋದೇ ಇಲ್ಲ. ಹಲ್ಲೆಲೂಯಾ. ಅವರನ್ನು ಮರ್ತು ಹೋಗ್ತಾರೆ, ಅವ್ರನ್ನ ತಿರಸ್ಕರಿಸ್ತಾರೆ, ನಿರ್ಲಕ್ಷ್ಯ ಮಾಡ್ತಾರೆ. ಹಲ್ಲೆಲೂಯಾ. ಆಗ ಒಂದು ದಿಕ್ಕಿಲ್ಲದ ಪರಿಸ್ಥಿತಿಯಲ್ಲಿ ತಂದೆ ತಾಯಿಗಳು ನಿಂತ್ಕೊಳ್ತಾರೆ. ಎಷ್ಟೋ ಜನ ವೃದ್ಧರು ಈ ದಿನ ವೃದ್ಧಾಶ್ರಮದಲ್ಲಿದ್ದಾರೆ. ಯಾಕೆ? ಮಕ್ಕಳು ಕೈ ಬಿಟ್ಟದ್ರಿಂದ, ಅವರು ದಿಕ್ಕಿಲ್ಲದ ಪರಿಸ್ಥಿತಿಯಲ್ಲಿ ಇರೋದ್ರಿಂದ, ಅವರು ದೀನರಾಗಿ ನಿಂತುಕೊಂಡಿರೋದ್ರಿಂದ. ಆದರೆ ಪ್ರಿಯರೇ, ಇವತ್ತು ನೀವು ಯಾರಾದರೂ ಇಂಥ ಪರಿಸ್ಥಿತಿಯಲ್ಲಿ ಇರೋದೇ ಆದರೆ, ಇನ್ನು ಅನೇಕ ಯವನ ಮಕ್ಕಳು ಕೂಡ ತಂದೆ ತಾಯಿಯಿಂದ ಕೈ ಬಿಡಲ್ಪಟ್ಟಿರ್ಬೋದು. ತಂದೆ ಕಳೆದುಕೊಂಡ ಮಕ್ಕಳು ಎಷ್ಟೋ ಜನ, ತಾಯಿ ಕಳೆದುಕೊಂಡ ಮಕ್ಕಳು ಎಷ್ಟೋ ಜನ. ಆದರೆ ತಂದೆ ತಾಯಿ ಇದ್ದು ಇಬ್ಬರು ಕೂಡ ತಪ್ಪಾದ ಒಂದು ಸಂಬಂಧಗಳಿಂದ ಮಕ್ಕಳನ್ನು ಮರೆತ ಪರಿಸ್ಥಿತಿಗಳು ಎಷ್ಟೋ ಈ ಲೋಕದಲ್ಲಿ. ಅನೇಕ ರೀತಿಯ ಅನ್ಯಾಯ, ಅನೇಕ ರೀತಿಯ ಮೋಸ, ಹೇಗೋ ಒಂದು ಕಡೆ ದಿಕ್ಕಿಲ್ಲದ ಪರಿಸ್ಥಿತಿಗಳು ಆವರಿಸ್ಕೊಳ್ತಾ ಇದೆ. ನೀವು ಎಂಥ ಪರಿಸ್ಥಿತಿಯಲ್ಲಿದ್ದರೂ ಪ್ರಿಯರೇ, ನಿಮ್ಮ ತಂದೆ ಕೈ ಬಿಟ್ಟಿದ್ರು ಪರವಾಗಿಲ್ಲ, ನಿಮ್ಮ ತಾಯಿ ಕೈ ಬಿಟ್ಟಿದ್ರು ಪರವಾಗಿಲ್ಲ, ನಿಮ್ಮ ಮಕ್ಕಳು ಕೈ ಬಿಟ್ಟಿದ್ರು ಪರವಾಗಿಲ್ಲ. ನೀವು ಅಳಬೇಡ್ರಿ, ನೀವು ಚಿಂತೆ ಮಾಡಬೇಡ್ರಿ, ನೀವು ದುಃಖಿಸಬೇಡ್ರಿ. ನಿಮಗೊಬ್ಬರು ಸಹಾಯಕರಿದ್ದಾರೆ, ಅವರೇ ಯೇಸು. ಆ ಯೇಸುವನ್ನು ನೀವು ಏನು ಹೇಳೋದು ಬೇಡ. ಯೇಸುವೆ, ನಾನು ದಿಕ್ಕಿಲ್ಲದವನಾಗಿ ನಿಂತ್ಕೊಂಡಿದ್ದೇನಪ್ಪ, ನಾನು ದಿಕ್ಕಿಲ್ಲದವಳಾಗಿ ನಿಂತ್ಕೊಂಡಿದ್ದೇನೆ ದೇವರೇ. ಅಪ್ಪ, ನನ್ನ ನಂಬಿಕೆ ನೀನೇ ಅಂತ ಒಂದೇ ಒಂದು ಸಾರಿ ಪ್ರಿಯರೇ, ನೀವು ಯಾರಾಗಿದ್ರೂ ಪರವಾಗಿಲ್ಲ, ನೀವು ಎಂಥ ಪರಿಸ್ಥಿತಿಯಲ್ಲಿ ಇದ್ರೂ ಪರವಾಗಿಲ್ಲ, ಒಂದು ಸಾರಿ ಹೇಳ್ರಿ, ಅಪ್ಪ ನಾನು
ದಿಕ್ಕಿಲ್ಲದ ಪರಿಸ್ಥಿತಿಯಲ್ಲಿ ನಿಂತ್ಕೊಂಡಿದ್ದೇನಪ್ಪ. ಈ ಅಗತ್ಯಕ್ಕೆ ಏನು ಮಾಡೋದು ನನಗೆ ದಿಕ್ಕೇ ತೋಚ್ತಾ ಇಲ್ಲ. ಈ ಮಗುವಿನ ಫೀಸ್ ಹೇಗೆ ಕಟ್ಟೋದು ನನಗೆ ದಿಕ್ಕೇ ತೋಚ್ತಾ ಇಲ್ಲ. ಈ ಕಾರ್ಯದಿಂದ ಹೇಗೆ ಬಿಡುಗಡೆ ಬರಬೇಕು ನನಗೆ ದಿಕ್ಕು ತೋಚ್ತಾ ಇಲ್ಲ ದೇವರೇ. ನಾನು ದಿಕ್ಕಿಲ್ಲದವನಾಗಿ ನಿಂತ್ಕೊಂಡಿದ್ದೇನೆ. ನನಗೆ ದಿಕ್ಕು ತೋರಿಸು ದೇವರೇ, ನನಗೆ ಮಾರ್ಗ ತೆರೆದು ಕೊಡು ಎಂಬುದಾಗಿ ಪ್ರಿಯರೇ, ಭಾರದಿಂದ ದುಃಖದಿಂದ ಆ ಹೃದಯದ ವೇದನೆ ಎಲ್ಲ ಸುರಿದು ನೀವು ಒಂದೇ ಒಂದು ಸಾರಿ ಯೇಸುವನ್ನು ಕರೆ. ಹಲ್ಲೆಲೂಯ. ನೀವು ಯೇಸುವೇ ಎಂಬುದಾಗಿ ಕರೆಯುವಾಗ ಆತ ನಿನಗಾಗಿ ನಿಂತು ಅದ್ಭುತ ಮಾಡುವ ದೇವರಾಗಿದ್ದಾರೆ. ಹಲ್ಲೆಲೂಯ. ಸತ್ಯವೇದದಲ್ಲಿ ಬರ್ತಿಮೇಯನೆಂಬ ಒಬ್ಬ ಹುಟ್ಟು ಕುರುಡನಿದ್ದಾನೆ. ಅವನು ಒಂದು ಬಾರಿ ರಸ್ತೆಯಲ್ಲಿ ಕುಳಿತು ಭಿಕ್ಷೆ ಬೇಡುವಾಗ ಆ ಮಾರ್ಗದಲ್ಲಿ ಯೇಸು ಹೋಗೋದನ್ನು ತಿಳಿದುಕೊಳ್ತಾನೆ. ಆಗ ಆ ಮಾರ್ಗದಲ್ಲಿ ಯೇಸು ಹೋಗುವಾಗ ಅವನು ಗಟ್ಟಿಯಾಗಿ ಕೂಗ್ತಾನೆ. ಏನಂತ ಗೊತ್ತಾ? ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು. ಅಲ್ಲಿ ಒಂದು ಬಾರಿ ಅಲ್ಲ ಪ್ರಿಯರೇ, 2 ಬಾರಿ ಅಲ್ಲ, ಯೇಸು ನಿಂತು ಅವನನ್ನು ಹತ್ತಿರಕ್ಕೆ ಕರೆಯುವವರೆಗೂ ದಾವೀದನ ಕುಮಾರನೇ, ನನ್ನನ್ನು ಕರುಣಿಸಿ ಎಂಬುದಾಗಿ ಅವನು ಕೂಗಿಕೊಳ್ತಾ ಇದ್ದಾನೆ. ಆದರೆ ಈ ಕೂಗನ್ನು ಕೇಳಿ, ಈ ಶಬ್ದವನ್ನು ಕೇಳಿ ಅಕ್ಕಪಕ್ಕದವರು, ಯೇಸುವಿನ ಜೊತೆ ಹೋಗುವವರು, ಹಿಂದೆ ಮುಂದೆ ಎಲ್ಲ ಗದರಿಸ್ತದೆ, ಸುಮ್ಮನೆ ಇರು, ಕೂಗಬೇಡ, ಕಿರ್ಚಬೇಡ ಎಂಬುದಾಗಿ. ಆದರೆ ಅವ್ರು ಯಾರನ್ನು ಕೂಡ ಲೆಕ್ಕಿಸ್ಲಿಲ್ಲ. ಅವನು ಒಂದೇ ಒಂದು ಗುರಿಯುಳ್ಳವನಾಗಿದ್ದ. ನಾನು ಯೇಸು ಹತ್ರ ನಾನೊಂದು ಅದ್ಭುತ ಹೊಂದ್ಕೊಳ್ಬೇಕು. ಅವನು ಅದ್ಭುತ ಹೊಂದಿಕೊಳ್ಳುವವರೆಗೂ ಕೂಗುದ. ಯಾವ ಮನುಷ್ಯರು ಕಿವಿಕೊಳ್ಳಿಲ್ಲ. ಈ ದಿನ ನೀವು ಯೇಸುವನ್ನು ಅಂಗೀಕರಿಸಿದ ಹೊಸ ದಿನಗಳಾಗಿರ್ಬೋದು. ನೀವು ಮಾತ್ರ ನಿಮ್ಮ ಕುಟುಂಬದಲ್ಲಿ ರಕ್ಷಣೆ ಹೊಂದಿದವರಾಗಿರ್ಬೋದು. ಅನೇಕ ವೇಳೆ ನಿಮ್ಮ ಕುಟುಂಬದಲ್ಲಿ ಹೇಳ್ಬೋದು, ನೀನು ಚರ್ಚಿಗೆ ಹೋಗಬೇಡ, ಹಲ್ಲೆಲೂಯ, ನಿನ್ನ ಮನೇಲಿ ಪ್ರಾರ್ಥನೆ ಮಾಡಬೇಡ, ಪ್ರಾರ್ಥನೆಗಳಿಗೆ ಹೋಗ್ಬೇಡ, ಬೈಬಲ್ ಮುಟ್ಟಬೇಡ, ಬೈಬಲ್ ಮನೇಲಿ ಇರಬಾರ್ದು. ಈ ರೀತಿ ಅನೇಕ ವೇದನೆ ಸಂಕಟಗಳ ಪ್ರಿಯರ ನೀವು ಅನುಭವಿಸ್ತಾ ಇರ್ಬೋದು. ಹಲ್ಲೆಲೂಯ. ಆದ್ರೂ ಕೂಡ ಇವೆಲ್ಲವುಗಳಲ್ಲಿ ನೀವು ಧೈರ್ಯವಾಗಿರ್ರಿ, ಸೈಲೆಂಟ್ ಆಗಿರಿ, ಏನು ತಿರುಗಿಸಿ ಮಾತಾಡಬೇಡಿ. ನೋಡ್ರಿ, ನಿಮ್ಮೊಳಗೆ ಯೇಸು ಇದ್ದಾರೆ ಅನ್ನೋದನ್ನ ನೀವು ಹಾಗೆ ತೋರಿಸ್ಬೇಕು. ಮೌನವಾಗಿದ್ದು ತೋರಿಸ್ಬೇಕು, ಸಮಾಧಾನವಾಗಿದ್ದು ತೋರಿಸ್ಬೇಕು, ಪ್ರೀತಿಯಲ್ಲಿ ನಡೆದು ತೋರಿಸ್ಬೇಕು. ಅವ್ರು ಕೂಗಾಡುವಾಗ ಹೌದು ನಾನು ಹೋಗ್ತೀನಿ, ನಾನು ಮಾಡ್ತೀನಿ, ನಾನು ಹಾಗೆ ಇರೋದು, ಆ ರೀತಿ ದಯವಿಟ್ಟು ಮಾತಾಡ್ಬೇಡಿ. ಆಗ ನಿಮ್ಮೊಳಗಿರುವ ಯೇಸುವನ್ನ ನಿನ್ನ ಮನೆಯವರು, ನಿನ್ನ ಎದುರುಗಿರುವವರು, ನಿನ್ನ ಅಕ್ಕಪಕ್ಕದವರು, ನಿನ್ನ ಬಂಧುಗಳು ತಿಳಿಯೋದಕ್ಕೆ ಸಾಧ್ಯನೇ. ಆ ಸಮಯದಲ್ಲಿ ತಗ್ಗಿಸ್ಕೊಳ್ರಿ. ಸರಿ ಆಯಿತು ಎಂಬುದಾಗಿ ಸೈಲೆಂಟಾಗಿರಿ, ಏನು ಮಾತಾಡಬೇಡಿ. ಆದರೆ ಯಾವುದೇ ಕಾರಣಕ್ಕೂ ಎಲ್ಲ ಹೋರಾಟಗಳ ನಡುವೆ ಕೂಡ ನೀವು ಸತ್ಯವೇದವನ್ನು ಮರಿಬೇಡ್ರಿ, ವಾಕ್ಯವನ್ನು ಮರಿಬೇಡ್ರಿ, ಸಭೆಗೆ ಹೋಗೋದನ್ನು ನಿಲ್ಲಿಸಬೇಡ್ರಿ, ಪ್ರಾರ್ಥನೆ ನಿಲ್ಲಿಸಬೇಡ್ರಿ ಪ್ರಿಯರೇ. ಅದೇ ನಮ್ಮ ಜೀವವನ್ನು ಇದನ್ನು ಕಾಪಾಡುವಂಥದ್ದು, ಅದೇ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗೋದು, ಅದೇ ನಮ್ಮನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗುವಂಥದ್ದು. ಹಲ್ಲೆಲೂಯ. ಅದೇ ನಮಗೆ ನಿತ್ಯ ಜೀವವನ್ನು ಕೊಡುವಂಥದ್ದಾಗಿದೆ. ಹಲ್ಲೆಲೂಯ. ಆದ್ದರಿಂದ ನೀವು ಇದರಲ್ಲಿ ತೀರ್ಮಾನವುಳ್ಳವರಾಗಿರಿ. ಯಾರಿಗಾಗಿಯೂ ಯಾವುದಕ್ಕಾಗಿಯೂ ನಾನು ಯೇಸುವನ್ನು ಬಿಡೋದಿಲ್ಲ ಅಂತ ಒಂದು ದೇವ ಮನುಷ್ಯನ ಈ ರೀತಿಯಾಗಿ ಹೇಳ್ತಾರೆ. ಯಾವುದಕ್ಕಾಗಿಯೂ ಯೇಸುವನ್ನು ಕಳೆದುಕೊಳ್ಬೇಡ್ರಿ, ಯಾರಿಗಾಗಿ ಯೇಸುವನ್ನು ಕಳೆದುಕೊಳ್ಳ್ರಿ. ಯೇಸುವಿಗಾಗಿ ಏನು ಬೇಕಾದರೂ ಕಳೆದುಕೊಳ್ಳೋಣ, ಯೇಸುವಿಗಾಗಿ ಯಾರನ್ನು ಬೇಕಾದ್ರೂ ಕಳ್ಕೊಳ್ಳೋಣ. ಯಾಕಂದ್ರೆ ಆತನು ಪುನಃ ನಾವು ಏನನ್ನ ಕಳೆದುಕೊಳ್ತೀವೋ ಅದು 2ರಷ್ಟು ಕೊಡುವ ದೇವರಾಗಿದ್ದಾರೆ. ಈ ದಿನ ಪ್ರಿಯರೇ, ನನಗೆ ಯಾರು ಇಲ್ಲ, ಏನು ಇಲ್ಲ, ಹಾಗೆ ಹೀಗೆ, ನನಗೆ ಏನು ಮಾಡೋದು ಗೊತ್ತಿಲ್ಲ, ನಾನು ದಿಕ್ಕೇ ತೋಚ್ತಿರೋ ಪರಿಸ್ಥಿತಿಯಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಹೇಳ್ತೀರಾ. ಹಲ್ಲೆಲೂಯ. ಒಂದು ತಾಯಿ ನನಗೆ ಕಾಮೆಂಟ್ ಮಾಡಿದ್ದಾರೆ, ನನ್ನ ಮೊಮ್ಮಗಿಗೆ ತುಂಬ ಹುಷಾರಿಲ್ಲ, ತುಂಬ ಸೀರಿಯಸ್ ಆಗಿದ್ದೀನಿ, ಪ್ರಾರ್ಥನೆ ಮಾಡಿ ಸಿಸ್ಟರ್ ಎಂಬುದಾಗಿ. ಹಲ್ಲೆಲೂಯ. ಖಂಡಿತ ಅಮ್ಮ, ನಿಮಗೆ ನಾನು ಹೇಳ್ತೇನೆ, ಇನ್ನು ಅನೇಕರು ಕಾಮೆಂಟ್ ಮಾಡ್ತಾ ಇದ್ದೀರಾ, ಅನೇಕರು ನಿಮ್ಮ ಕುಟುಂಬದವ್ರ ರಕ್ಷಣೆ ಹೊಂದಬೇಕು ಅಂತ ಕಾಮೆಂಟ್ ಮಾಡ್ತಾ ಇದ್ದೀರಾ, ಅನೇಕರು ಆರೋಗ್ಯಕ್ಕಾಗಿ ಪ್ರಾರ್ಥಿಸಿ ಎಂಬುದಾಗಿ ಕೇಳ್ತಾ ಇದ್ದೀರಾ. ಎಲ್ಲ ಪರಿಸ್ಥಿತಿಯಲ್ಲಿ ನೀವು ಯೇಸುವನ್ನು ನೋಡಿ ಪ್ರಿಯರೇ. ಹಲ್ಲೆಲೂಯ. ಖಂಡಿತ ನಿಮಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹಲ್ಲೆಲೂಯ. ಖಂಡಿತ ಯೇಸು ನಮ್ಮೆಲ್ಲರ ಪ್ರಾರ್ಥನೆ ಕೇಳಿ ನಿಮ್ಮ ಜೀವನಗಳಲ್ಲಿ ಅದ್ಭುತ ಮಾಡ್ತಾರೆ. ಅದು ಯಾವುದೇ ಕಾರಣಕ್ಕೂ ನೀವು ಹೇಳ್ಬೇಡಿ, ನಾನು ದಿಕ್ಕಿಲ್ಲದವಳು, ಯೇಸು ನನ್ನ ಕೈ ಬಿಟ್ಬಿಟ್ರೆ ಯಾವತ್ತೂ ಹೇಳ್ಬೇಡಿ. ನಾವು ದಿಕ್ಕಿಲ್ಲದವರಾಗಿದ್ರು, ನಾವು ದೀನರಾಗಿದ್ರು ಕೂಡ ಆತ ನಮಗಾಗಿ ನಿಂತಿರುವ ದೇವರಾಗಿದ್ದಾರೆ, ನಮ್ಮ ಪಕ್ಷದಲ್ಲಿ ನಿಂತಿರುವ ದೇವರಾಗಿದ್ದಾರೆ. ಆತನ ಈ ದಿನ ಹೇಳ್ತಾ ಇದ್ದಾರೆ, ದಿಕ್ಕಿಲ್ಲದವರು ಕೊನೆಯವರೆಗೂ, ಕಡೆಯವರೆಗೂ ಮರೆಯಲ್ಪಡೋದಿಲ್ಲ. ಕಡೆಯವರೆಗೂ ಅದು ಏನೇ ಆಗೋದ್ರು ಕಡೆಯವರೆಗೂ ತಾಳಿಕೊಳ್ಳುವ್ರಿ. ಅಲ್ಲೆಲ್ಲೂ ಕಡೆಯವರೆಗೂ ಸಹಿಸ್ಕೊಳ್ರಿ. ದೇವ್ರ ವಾಕ್ಯ ಅದು ಹೇಳಿದ್ರು, ಕಡೆಯವರೆಗೂ ತಾಳಿಕೊಳ್ಳುವವನು ಜೀವ ಕಿರೀಟವನ್ನು ಹೊಂದಿಕೊಳ್ತಾನೆ. ಅಲ್ಲೆಲ್ಲಿ ಸಹಿಸ್ಕೊಳ್ರಿ ಪ್ರಿಯ. ನಾನು ತುಂಬ ಯಾವಾಗಲೂ ದೇವರ ಬಳಿ ಕೇಳಿಕೊಳ್ಳು, ದೇವರೇ ಎಲ್ಲವನ್ನು ಸಹಿಸ್ಕೊಳ್ಳೋ ಕೃಪೆ ಕೊಡು, ಬಲ ಕೊಡು. ನೀವು ಕೂಡ ಪ್ರಿಯರೇ ಅದನ್ನೇ ಕೇಳ್ರಿ. ದೇವರೇ ಈ ಕಷ್ಟವನ್ನು ಸಹಿಸ್ಕೊಳ್ಳೋ ಕೃಪೆ ಕೊಡಪ್ಪ, ಈ ನೋವನ್ನು ಸಹಿಸ್ಕೊಳ್ಳೋ ಬಲ ಕೊಡಪ್ಪ. ಹಲ್ಲೆಲೂಯ. ಈ ನಿಂದೆಯನ್ನು ಸಹಿಸ್ಕೊಳ್ಳೋ ಬಲ ಕೊಡು, ಈ ಕಷ್ಟವನ್ನು ಹೊತ್ಕೊಳ್ಳೋ ಬಲ ಕೊಡು. ಸಹಿಸ್ಕೊಳ್ಳೋ ಕೃಪೆಯನ್ನು ದೇವರು ಖಂಡಿತ ಕೊಡ್ತಾರೆ ಪ್ರೇರೆ. ಆದ್ರಿಂದ ನೀವು ಈ ದಿನ ಈ ಒಂದು ವಾಕ್ಯವನ್ನ ನಂಬಿ ನಿಮ್ಮನ್ನು ಬಲಗೊಳಿಸ್ಕೊಳ್ರಿ. ಹೌದು, ದಿಕ್ಕಿಲ್ಲದವರನ್ನ ಆತನು ಎಂದಿಗೂ ಮರೆಯಲ್ಪಡೋದಿಲ್ಲ. ವಾಗ್ದಾನ ಮಾಡಿದಾತನು ನಂಬಿಕಸ್ತನು. ಹಲ್ಲೆಲೂಯ. ಆತನು ಹೇಳುವುದನ್ನೇ ಮಾಡುವ ದೇವರು, ಮಾಡುವುದನ್ನು ಮಾತ್ರವೇ ಹೇಳುವ ದೇವರು. ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹಲ್ಲೆಲೂಯ. ಆದ್ದರಿಂದ ನೀವು ಈ ದಿನ
ಈ ವಾಕ್ಯಕ್ಕೆ ವಿಧೇಯರಾಗ್ರಿ, ಇದನ್ನ ನಂಬ್ರಿ, ಖಂಡಿತ ನಿಮ್ಮ ಜೀವನದಲ್ಲಿ ಅದ್ಭುತ ದೇವರು ಮಾಡ್ತಾರೆ. ದೇವರೇ, ನಾನು ದಿಕ್ಕಿಲ್ಲದವನಲ್ಲ, ನನಗೆ ನೀನೇ ದಿಕ್ಕು ಎಂಬುದಾಗಿ ಹೇಳ್ರಿ. ಹಾಲೆಲ್ಲೂಯ, ಹಾಲೆಲ್ಲೂಯ. ದೀನರ ಕೋರಿಕೆಯನ್ನು ನೆರವೇರಿಸುವ ದೇವರಾಗಿದ್ದಾರೆ. ಹಾಲೆಲ್ಲೂಯ. ದೀನರ ನಿರೀಕ್ಷೆ ಯಾವತ್ತೂ ಕೇಳೋದಿಲ್ಲ ಪ್ರಿಯರೇ. ಹೌದು, ನೀವೊಂದು ನಿರೀಕ್ಷೆ ಇಟ್ಕೊಳ್ರಿ. ಏಸು ನನ್ನ ಕಾಪಾಡ್ತಾರೆ, ಏಸು ಈ ಕಾರ್ಯದಲ್ಲಿ ತಪ್ಪಿಸ್ತಾರೆ, ಏಸು ಇದರಲ್ಲೊಂದು ಅದ್ಭುತ ಮಾಡ್ತಾರೆ, ಏಸು ಇದರಲ್ಲೊಂದು ಜಯ ಕೊಡ್ತಾರೆ, ಏಸು ಈ ಕಾರ್ಯದಲ್ಲಿ ನನ್ನ ಉನ್ನತ ಸ್ಥಾನದಲ್ಲಿ ನಿಲ್ಲಿಸ್ತಾರೆ, ಏಸು ಈ ಕಾರ್ಯದಲ್ಲಿ ನನಗೊಂದು ಮಾರ್ಗದ, ಈ ರೀತಿ ಒಂದು ನಿರೀಕ್ಷೆನ ಇಟ್ಕೊಳ್ರಿ. ನೋಡ್ರಿ, ಅದೇ ದೇವರ ವಾಕ್ಯ ಹೇಳ್ತದಲ್ವಾ, ಕೀರ್ತನೆ 9:18, ದೀನರ ನಿರೀಕ್ಷೆ ಕೆಡೋದೇ ಇಲ್ಲ. ಒಂದನೇದಾಗಿ, ದಿಕ್ಕಿಲ್ಲದವ್ರನ್ನ ಅವ್ರ ಕಡೆಯವರೆಗೂ ಮರೆಯೋದಿಲ್ಲ. ಎರಡನೇದಾಗಿ, ದೀನರ ನಿರೀಕ್ಷೆ ಕೆಡುವುದಿಲ್ಲ. ಪ್ರಿಯರೇ, ಅದರಲ್ಲಿ ಇನ್ನೊಂದು ವಾಕ್ಯ ಇರ್ತದೆ ನೋಡ್ರಿ. ಕೀರ್ತನೆಗಳು 10ನೇ ಅಧ್ಯಾಯ 14ನೇ ವಚನ ಕೊನೆಯ ಸಾಲಿನಲ್ಲಿ ಈ ರೀತಿಯಾಗಿರ್ತದೆ: ಗತಿಯಿಲ್ಲದವನು ತನ್ನನ್ನು ನಿನಗೇ ಒಪ್ಪಿಸುವನು, ದಿಕ್ಕಿಲ್ಲದವನಿಗೆ ನೀನೇ ದಿಕ್ಕು. ಹಾಲೆಲೂಯ. ನಿಜವಾಗ್ಲೂ ಈ ಮಾತನ್ನ ನಿಜವಾಗ್ಲೂ ಗತಿಹೀನರಾಗಿರುವವರು, ದಿಕ್ಕಿಲ್ಲದವರು, ದೀನರು ಕೇಳುವಾಗ ಪ್ರಿಯರೇ ಎಷ್ಟು ಬಲ ಬರ್ತದೆ ಅಲ್ವಾ. ಹಾಲೆಲೂಯ. ಈಗ ನನ್ನ ಕೈಲಿ ಆಗಲ್ಲ, ನಾನು ತುಂಬ ಮಲ್ಕೊಂಡ್ಬಿಟ್ಟಿದ್ದೀನಿ ಅಂದಾಗ ಇಬ್ಬರು ಬಂದು ನಮ್ಮನ್ನೊಂದು ಕೈ ಕೊಟ್ಟು ಎಬ್ಬಿಸಿದ್ರೆ ನಮಗೇನೋ ಒಂದು ಬಲ ಬರ್ತದೆ. ಹಾಲೆಲೂಯ. ಅದಕ್ಕಿಂತ ಬಲ ಕೊಡುವಂಥದ್ದು, ಅದಕ್ಕಿಂತ ಪುಷ್ಟಿಯನ್ನು ಕೊಡುವಂಥದ್ದು, ಅದಕ್ಕಿಂತ ಆರೋಗ್ಯ ಕೊಡೋದು ದೇವರ ವಾಕ್ಯ. ನೋಡ್ರಿ, ಈ ವಾಕ್ಯ ಓದ್ಬೇಕಾದ್ರೆ ಏನೋ ಒಂದು ಧೈರ್ಯ ಬರ್ತದೆ. ಪ್ರಿಯರೇ, ದೇವರು ಹೇಳ್ತಾ ಇದ್ದಾರೆ, ಗತಿ ಇಲ್ಲದವನನ್ನ ನಿನಗೆ ಒಪ್ಪಿಸ್ತಾನೆ. ಹೌದು ದೇವರೇ, ನನಗೆ ನೀನೇ ಗತಿಯಪ್ಪ, ನನ್ನ ನಿನ್ನ ಕೈಯಲ್ಲಿ ಬಿಟ್ಟು ಕೊಡ್ತೇನಪ್ಪ, ನನ್ನ ನಿನ್ನ ಕೈಯಲ್ಲಿ ಒಪ್ಪಿಸ್ಕೊಡ್ತೀನಿ ಎಂಬುದಾಗಿ ಆ ಗತಿ ಇಲ್ಲದವನು ಏನು ಮಾಡ್ತಾನೆ, ತನ್ನ ದೇವರಿಗೇ ಬಿಟ್ಟು ಕೊಟ್ಬಿಡ್ತಾನೆ. ಆಗ ದಿಕ್ಕಿಲ್ಲದವನಿಗೆ ನೀನೇ ದಿಕ್ಕು. ಹೌದು, ನೀವು ಅನೇಕ ಬಾರಿ ಹೇಳ್ರಿ, ಅನೇಕರಿದ್ದಾಗಲೂ ಕೂಡ ಕೆಲವು ವೇಳೆ ಕೈ ಬಿಡಲು ಪರಿಸ್ಥಿತಿ ಖಂಡಿತ ಬರ್ತದೆ, ಮನಸ್ಸು ಮುರಿಯೋ ಪರಿಸ್ಥಿತಿ ಬರ್ತದೆ. ಆಗ ನೀವು ಹೇಳ್ರಿ, ಮನಸ್ಸಾರು ಹೇಳ್ರಿ, ಅಪ್ಪ ನನಗೆ ನೀನೇ ದಿಕ್ಕು. ನೋಡ್ರಿ, ವಾಕ್ಯ ಎಷ್ಟು ಸುಂದರವಾಗಿದೆ. ಅದನ್ನು ಹೇಳಿದ್ದಾರೆ, ದಿಕ್ಕಿಲ್ಲದವರಿಗೆ ನೀನೇ ದಿಕ್ಕು. ಹಾಲೆಲ್ಲೂಯ. ದಿಕ್ಕಿಲ್ಲದವರಿಗೆ ನೀನೇ ದಿಕ್ಕು. ನೀವು ಪ್ರತಿ ಬಾರಿ ಇದನ್ನು ಹೇಳಿ, ದಿಕ್ಕಿಲ್ಲದವರಿಗೆ ನೀನೇ ದಿಕ್ಕು ಕರ್ತನೆ, ನೀನೇ ದಿಕ್ಕು ಎಂಬುದಾಗಿ ಪ್ರಿಯರೇ ನೀವು ಹೇಳ್ರಿ. ಅದೇ ರೀತಿಯಾಗಿ ಅದೇ 10ನೇ ಕೀರ್ತನೆಯಲ್ಲಿ ಇನ್ನೊಂದು ವಾಕ್ಯ ರೀತಿಯಾಗಿರ್ತದೆ, 17ನೇ ವಚನ: ನೀನು ದೀನರ ಕೋರಿಕೆಯನ್ನು ನೆರವೇರಿಸುವವನೇ ಆಗಿದ್ದಿ, ಅವರ ಹೃದಯವನ್ನು ಧೈರ್ಯಪಡಿಸುತ್ತಿ, ಅವರ ಮೊರೆಗೆ ಲಕ್ಷ್ಯ ಕೊಡುತ್ತಿ. ಅಪ್ಪಪ್ಪ, ದಿಕ್ಕಿಲ್ಲದವರ ಕುರಿತು ಎಷ್ಟು ವಾಕ್ಯ ನನ್ನ ದೇವರು ಬರೆದಿಟ್ಟಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಅವ್ರ ಕೋರಿಕೆನ ನೆರವೇರಿಸುವ ಆತನಂತೆ ಅಲ್ವಾ. ಈಗ ತಂದೆ ತಾಯಿ ಇರೋರಿಗೆ ಗಂಡ ಹೆಂಡತಿ, ಒಬ್ರಿಗೊಬ್ರು ಗಂಡ ಇರೋರು, ಹೆಂಡತಿ ಇರೋರು ಒಬ್ರಿಗೊಬ್ರು ಕೋರಿಕೆನ ತೀರಿಸ್ಕೊಳ್ತಾರೆ ಅಲ್ವಾ. ಈಗ ನೋಡ್ರಿ, ಒಂದು ವೆಡ್ಡಿಂಗ್ ಆನಿವರ್ಸರಿ ಬಂದ್ರೆ ಗಂಡ ಏನ್ ಮಾಡ್ತಾನೆ, ಹೆಂಡತಿ ಉಡುಗೊರೆ ಕೊಡ್ತಾನೆ, ಹೆಂಡತಿ ಗಂಡನಿಗೆ ಉಡುಗೊರೆ ಕೊಡ್ತಾಳೆ. ಇಲ್ಲ ಅಪ್ಪ ಅಮ್ಮ ಇರೋ ಮಕ್ಕಳಾದ್ರೆ ಅಪ್ಪ ಅಮ್ಮ ಮಕ್ಳಿಗೆ ಉಡುಗೊರೆ ಕೊಡ್ತಾರೆ. ಈಗ ಅಪ್ಪ ಅಮ್ಮಂಗೆ ವಯಸ್ಸಾದ ಕಾಲದಲ್ಲಿ ಮಕ್ಳುಗಳೆಲ್ಲ ಸೇರಿ ಏನ್ ಮಾಡ್ತಾರೆ, ಅವ್ರಿಗೊಂದು ವೆಡ್ಡಿಂಗ್ ಡೇ ಫಂಕ್ಷನ್ ಇಟ್ಟು ಅವ್ರಿಗೊಂದು ಉಡುಗೊರೆಯನ್ನು ಕೊಡ್ತಾರೆ. ಅಂದ್ರೆ ಅವ್ರವರ ಕೋರಿಕೆನ ಅವ್ರು ತೀರಿಸ್ತಾರೆ. ಆದರೆ ಇಲ್ಲಿ ದೀನರ ಕೋರಿಕೆಯನ್ನ ನೆರವೇರಿಸೋದು ಯಾರಂತೆ, ಯೆಹೋವನೇ. ಯೇಸುವೆ ನಿನ್ನ ಕೋರಿಕೆಯನ್ನು ತೀರಿಸ್ತಾರೆ ಅಲ್ವಾ. ನಾವು ಕೆಲವು ವೇಳೆ ಬಿಡು, ಅವ್ರ ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿದ್ದಾರೆ, ಅವ್ರಿಗೆ ಚೆನ್ನಾಗಿ ಮದುವೆ ಮಾಡಿದ್ರು, ಅವ್ರಿಗೆ ಒಳ್ಳೆ ಗಾಡಿ ಇಸ್ಕೊಟ್ರು, ಸೈಟ್ ಕೊಟ್ರು. ಅನೇಕ ವೇಳೆ ಅನೇಕರು ಅನ್ಕೊಂಡಿರ್ತೀರ, ನಮ್ಮ ಅಪ್ಪ ಅಮ್ಮ ಹತ್ರ ಏನಿದೆ, ನನಗೆ ಯಾರಿದ್ದಾರೆ, ಅಲ್ಲೆಲ್ಲೂ ಈ ರೀತಿ ಎಲ್ಲ ಯೋಚನೆ ಮಾಡಿ ದಿನಗಳು ಇರ್ತದೆ ಅಲ್ವಾ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ನೀನು ಅದ್ರ ಕುರಿತು ಮಗನೇ ನೀನು ಚಿಂತಿಸಬೇಡ. ನೋಡು, ದೇವರ ವಾಕ್ಯ ನಿನಗಾಗಿ ಹೇಳಲ್ಪಡ್ತಾ ಇದೆ, ದೀನರ ಕೋರಿಕೆನ ಯೆಹೋವನೇ ನೆರವೇರಿಸ್ತಾರೆ. ಯೇಸು ಕ್ರಿಸ್ತ ನಿನ್ನ ಎಲ್ಲ ಕೋರಿಕೆ ಅಂದ್ರೆ ಒಂದು ಆಸೆ ಅಲ್ಲೇ ಅವರೇ ನೆರವೇರಿಸ್ತಾರೆ. ಅದ್ರ ನಂತರ ವಾಕ್ಯ ಹೇಳ್ತದೆ ನೋಡ್ರಿ, ಹೃದಯವನ್ನ ಧೈರ್ಯಪಡಿಸ್ತಾರಂತೆ. ನಿನ್ನ ಕೋರಿಕೆನ ನೆರವೇರಿಸೋದು ಮಾತ್ರ ಅಲ್ಲ, ನಿನಗೆ ದಿಕ್ಕಾಗಿರೋದು ಮಾತ್ರ ಅಲ್ಲ, ನಿನ್ನನ್ನು ಕಡೆಯವರೆಗೂ ಮರೆಯಲ್ಪಡದೇ ಇರೋದು ಮಾತ್ರ ಅಲ್ಲ, ಅಲ್ಲೆಲ್ಲೂಯ್ಯ, ನಿನ್ನ ನಿರೀಕ್ಷೆ ಕೆಡದೇ ಇರುವಂತೆ ಕಾಪಾಡೋದು ಮಾತ್ರ ಅಲ್ಲ, ನಿನ್ನ ಹೃದಯವನ್ನ ಧೈರ್ಯಪಡಿಸ್ತಾರಂತೆ. ಎಷ್ಟು ವಾಕ್ಯ ದೇವರು ಹೇಳಿದ್ದಾರೆ. ದಿಕ್ಕಿಲ್ಲದವರಿಗೆ, ಗತಿಹೀನರಿಗೆ, ದೀನರಿಗೆ ಇಂಥ ಬಲವುಳ್ಳ ಮಾತು ಯಾವ ತಂದೆ ಹೇಳಕ್ಕಾಗುತ್ತೆ, ಯಾವ ತಾಯಿ ಹೇಳಕ್ಕಾಗುತ್ತೆ, ಯಾವ ಸಹೋದರ, ಯಾವ ಸಹೋದರಿ, ಯಾವ ಅಣ್ಣ ತಮ್ಮ ಹೇಳಕ್ಕಾಗುತ್ತೆ ಪ್ರಿಯರೇ. ಹೇಳಿದ್ರು ಕೂಡ ಅದು ಮಾತಿನಲ್ಲಿ ಮಾತ್ರ ಇರ್ತದೆ, ಕ್ರಿಯೆಯಲ್ಲಿ ಅನೇಕ ವೇಳೆ ಕಾಣಲ್ಪಡೋದಿಲ್ಲ. ಆದರೆ ಅದನ್ನು ಕ್ರಿಯೆಯಲ್ಲಿ ಕೂಡ ಮಾಡುವ ದೇವರಾಗಿದೆ. ನನಗೆ ಯೇಸು ಹೇಳಿದ್ದನ್ನು ಮಾಡೋ ದೇವರು, ಮಾಡೋದನ್ನು ಹೇಳೋದ್ರಿಂದ ವಾಗ್ದಾನ ಮಾಡಿದ ದೇವರು ನಂಬಿಗಸ್ತ. ಹೇಳ್ತಾ ಇದ್ದಾರೆ, ಹೃದಯವನ್ನು ಧೈರ್ಯಪಡಿಸ್ತೇನೆ ಎಂಬುದಾಗಿ. ಹಾಲೆಲೂಯ. ನಂತರ ಅವರ ಮೊರೆಗೆ ಕಿವಿ ಕೊಡ್ತೇನೆ. ನೀನು ಏನೇನು ಮೊರೆ ಇಡ್ತೀಯೋ, ಅಪ್ಪ ನನಗೆ ಕೆಲಸ ಬೇಕು, ಅಪ್ಪ ನನಗೆ ಆರೋಗ್ಯ ಬೇಕು, ಅಪ್ಪ ನನಗೆ ಸಮಾಧಾನ ಬೇಕು, ಅಪ್ಪ ನನಗೆ ಸಂತೋಷ ಬೇಕು, ಅಪ್ಪ ನನಗೆ ಗಾಡಿ ಬೇಕು, ಅಪ್ಪ ನನಗೆ ಮನೆ ಬೇಕು, ಅಪ್ಪ ನನಗೆ ಬಟ್ಟೆ ಬೇಕು, ಏನೇನು ಕೇಳ್ತೀಯೋ ಎಲ್ಲವನ್ನ ನಿನ್ನ ಮೊರೆ ಏನಿದೆಯೋ ಅದಕ್ಕೆಲ್ಲ ಕಿವಿ ಕೊಡುವಂಥ ದೇವರೇ ಇದ್ದಾರೆ.
ಅಪ್ಪ ಅಮ್ಮ ಇರೋರ್ಗಾದ್ರೆ ಅಪ್ಪ ಅಮ್ಮ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ. ಆದರೆ ಯೇಸುವೇ ನಿನ್ನ ದಿಕ್ಕಾಗಿರುವಾಗ, ಅಲ್ಲೆಲ್ಲೂ ಯೇಸುವೇ ನಿನ್ನ ಪಕ್ಷದಲ್ಲಿ ನಿಂತಿರುವಾಗ ನಿನ್ನ ಮೊರೆಯನ್ನು ಕೇಳ್ತಾರಂತೆ, ನಿನ್ನನ್ನು ಧೈರ್ಯ ಪಡಿಸ್ತಾರಂತೆ, ನಿನ್ನ ಆಸೆ ಈಡೇರಿಸ್ತಾರಂತೆ. ಅಪ್ಪಪ್ಪ, ಇಂಥ ಒಳ್ಳೆ ದೇವರು ಯಾರಿಗೆ ಸಿಗ್ತಾರೆ ಪ್ರಿಯರೇ. ಹಾಲೆಲ್ಲೂಯ್ಯ. ಆದರೆ ನೋಡ್ರಿ, ಅದು 18ನೇ ವಚನದಲ್ಲಿ ಹೇಳಲ್ಪಟ್ಟಿರ್ತದೆ, ದಿಕ್ಕಿಲ್ಲದವರ ಮತ್ತು ಕುಗ್ಗಿದವರ ನ್ಯಾಯವನ್ನು ವಿಚಾರಿಸ್ತೀವಿ. ನಿಮ್ಗೇನೋ ಒಂದು ಅನ್ಯಾಯ ನಡೆದಿದೆ, ಯಾರು ನಿನ್ನ ಪಕ್ಷವಾಗಿ ನಿಂತ್ಕೊಳ್ತಾರೆ? ನಾನು ಲಾಯರ್ ಇಡೋಷ್ಟು ಹಣ ಇಲ್ಲ, ಅಲ್ಲಿ ನಾನು ಕೋರ್ಟ್ಗೆ ಓಡಾಡೋಷ್ಟು ನನಗೆ ದುಡ್ಡಿಲ್ಲ, ನನ್ನ ಪಕ್ಷ ಯಾರಿದ್ದಾರೆ, ನನಗೆ ಸಪೋರ್ಟ್ ಮಾಡೋರು ಇಲ್ಲ ಅಂತ ಅನ್ಕೊಂಡು ಕೊರಗ್ತಾ ಇದ್ದೀರಾ. ದೇವರು ನಿಮಗಾಗಿ ನ್ಯಾಯವನ್ನು ವಿಚಾರಿಸ್ತೇನೆ ಎಂಬುದಾಗಿ ಕೂಡ ಹೇಳ್ತಾ ಇದ್ದಾರೆ. ನೀವು ಹೇಳ್ರಿ, ಈ ರೀತಿ ನೀವು ವಾಕ್ಯಗಳನ್ನಿಟ್ಟು ನೀವು ಪ್ರಾರ್ಥಿಸುವಾಗ ಖಂಡಿತ ಜಯ ನಿನ್ನದೆ. ನೀವು ಹೇಳ್ರಿ, ಅಪ್ಪ ದಿಕ್ಕಿಲ್ಲದವರ ಕುಗ್ಗಿದವರ ನ್ಯಾಯವನ್ನು ವಿಚಾರಿಸ್ತೇನೆ ಅಂತ ಹೇಳಿದೆ. ಈ ದಿನ ನನಗೊಂದು ಅನ್ಯಾಯ ನಡೆದಿದೆ ಅಪ್ಪ, ಈ ರೀತಿ ನನ್ನ ಜೀವನದಲ್ಲಿ ಒಂದು ಅನ್ಯಾಯ ನಡೆದಿದೆ, ಮನುಷ್ಯರಿಂದ ಒಂದು ಅನ್ಯಾಯ ನಡೆದಿದೆ, ನನ್ನ ಹೆತ್ತವರಿಂದ, ನನ್ನ ಮಕ್ಕಳಿಂದ, ನನ್ನ ಸಂಬಂಧಗಳಿಂದ ಈ ರೀತಿ ಅನ್ಯಾಯ ನಡೆದಿದೆ, ಕೆಲಸ ಮಾಡೋ ಜಾಗದಲ್ಲಿ ಅನ್ಯಾಯ ನಡೆದಿದೆ ದೇವರೇ, ನಾನು ಎಷ್ಟೋ ನಂಬಿಕಸ್ಥನಾಗಿದೆ, ನನಗೆ ಅನ್ಯಾಯ ಮಾಡಿದ್ದಾರೆ, ನನ್ನ ಆಸ್ತಿ ಕಳ್ಕೊಂಡಿದ್ದೀನಿ, ನನ್ನದೆಲ್ಲ ಕಿತ್ಕೊಂಡಿದ್ದಾರೆ, ದೇವರೇ ನ್ಯಾಯ ಮಾಡಿ ಎಂಬುದಾಗಿ ಕೇಳಿ. ಹಾಲೆಲ್ಲೂಯ್ಯ, ಹಾಲೆಲ್ಲೂಯ್ಯ. ನೋಡಿ, ಇಷ್ಟು ಕಾರ್ಯಗಳು ಯಾರು ಹೇಳೋದಕ್ಕೆ ಸಾಧ್ಯ ಪ್ರಿಯರೇ. ಹಾಲೆಲ್ಲೂಯ್ಯ. ಮೊದಲನೇದಾಗಿ ದೇವರು ನಿಮ್ಮನ್ನು ಕೊನೆಯವರೆಗೂ ಮರೆಯೋದಿಲ್ಲ ಅಂತ ಹೇಳಿದ್ದಾರೆ. ಹಾಲೆಲ್ಲೂಯ್ಯ. ನಿಮ್ಮ ನಂಬಿಕೆ ಕೆಡೋದಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಮೂರನೇದಾಗಿ ನಿಮ್ಮ ಆಸೆಯನ್ನು ನೆರವೇರಿಸ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಹೃದಯವನ್ನು ಧೈರ್ಯಪಡಿಸ್ತೇನೆ ಎಂಬುದಾಗಿ ಹೇಳಿದ್ದಾರೆ. ನಿಮ್ಮ ಮೊರೆಯನ್ನು ಕೇಳ್ತೀನಿ ಎಂಬುದಾಗಿ ಹೇಳಿದ್ದಾರೆ. ಹಾಲೆಲ್ಲೂಯ್ಯ. ನಿಮಗೆ ನ್ಯಾಯವನ್ನು ವಿಚಾರಿಸ್ತೇನೆ. ಇದಕ್ಕಿಂತ ಬೇಕಾ? ಹಾಲೆಲ್ಲೂಯ್ಯ. ಇನ್ನು ಆತನ ಪ್ರೀತಿ ಹೇಳಬೇಕಂದ್ರೆ ಗಂಟೆಗಳು, ದಿನಗಳು ಸಾಲೋದಿಲ್ಲ ಪ್ರಿಯರೇ. ಇಂತಹ ದೇವರನ್ನು ನಾವು ಆರಾಧಿಸುವವರಾಗಿದ್ದೇವೆ. ಖಂಡಿತವಾಗಿ ಪ್ರಿಯರೇ, ಈ ದಿನ ಕೀರ್ತನೆ 9ನೇ ಅಧ್ಯಾಯ 10ನೇ ಅಧ್ಯಾಯ ಸಂಪೂರ್ಣವಾಗಿ ಓದ್ರಿ, ಧ್ಯಾನ ಮಾಡ್ರಿ. ನಿಮಗೆ ಹೊಸ ಬಲ ದೇವರು ಕೊಡ್ತಾರೆ. ಅಲ್ಲೆಲ್ಲ ನಿಮ್ಮನ್ನು ಧೈರ್ಯ ಪಡಿಸ್ತಾರೆ, ನಿಮ್ಮ ಮೊರೆ ಕೇಳ್ತಾರೆ, ನಿಮಗೆ ನ್ಯಾಯ ವಿಚಾರಿಸ್ತಾರೆ. ಕೊನೆಯವರೆಗೂ ಅವ್ರು ನಿಮ್ಮನ್ನು ಮರೆಯೋದಿಲ್ಲ. ನಿಮ್ಮ ನಿರೀಕ್ಷೆ, ನಿಮ್ಮ ನಂಬಿಕೆ ಕೆಡೋದೇ ಇಲ್ಲ ಯೇಸು ನಾಮದಲ್ಲಿ. ಆಮೇನ್ ಎಂಬುದಾಗಿ ಹೇಳ್ರಿ. ಖಂಡಿತ ಪ್ರಿಯರೇ, ಈ ವಾಕ್ಯ ನಿಮಗೆ ಖಂಡಿತ ಪ್ರಯೋಜನವಾಗಿರ್ತದೆ. ನೀವು ಎಂಥ ಕಠಿಣ ಪರಿಸ್ಥಿತಿಯಲ್ಲಿ, ಕೈ ಬಿಡಲ್ಪಟ್ಟ ಪರಿಸ್ಥಿತಿಯಲ್ಲಿ, ಮನಮುರಿದ ಪರಿಸ್ಥಿತಿಯಲ್ಲಿ ಈ ವಾಕ್ಯಗಳನ್ನು ಓದಿ 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 ಹೃದಯದಲ್ಲಿ ತುಂಬಿಕೊಳ್ಳ್ರಿ. ಅದನ್ನು ಮನಸಾರೆ ನಂಬ್ರಿ. ಅದರ ಮೂಲಕ ಬರುವ ಆಶೀರ್ವಾದಗಳನ್ನು ಖಂಡಿತ ಹೊಂದಿಕೊಳ್ತೀರಿ. ಖಂಡಿತ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬ, ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು, ಎಲ್ಲ ಸೇವೆಗಳನ್ನು ಎಲ್ಲ ವಿಧದಲ್ಲಿ ಕರ್ತನ ಆಶೀರ್ವದಿಸ್ತಾನೆ, ಮಹಿಮೆ ಹೊಂದಲಿದ್ದಾರೆ. ಆಮೇಲೆ ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ಪ್ರಿಯರೇ, ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ, ಇನ್ನು ಯಾರು ಈ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡಿಕೊಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ದಯವಿಟ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇದಕ್ಕಾಗಿ ಒಂದೇ ಒಂದು ಕ್ಷಣ ನಿಮ್ಮ ಕುಟುಂಬ, ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ ಪ್ರಾರ್ಥನೆ ಮಾಡಿರಿ. ಬರುವ ದಿನಗಳಲ್ಲಿ ಅನೇಕರಿಗೆ ಸತ್ಯ ಹೋಗಿ ತಲುಪಲಿ, ಅನೇಕರ ಮೂಲಕ ರಕ್ಷಣೆ ಹೊಂದಲಿ, ಯೇಸುವಿನ ಪ್ರೀತಿಯನ್ನು ರುಚಿ ನೋಡಲಿ. ನಾವು ಹೊಂದುತ್ತಿರುವಂಥ ಈ ರಕ್ಷಣೆಯ ಆನಂದವನ್ನು ಎಲ್ಲರೂ ಕೂಡ ಅನುಭವಿಸಲಿ. ಕೊನೆಯ ದಿನಗಳಲ್ಲಿದ್ದೇವೆ. ನಾವು ಮಾತ್ರ ಯೇಸುವಿನ 2ನೇ ಬರೋಣದಲ್ಲಿ ಎತ್ತಲ್ಪಡದೆ ನಮ್ಮೊಟ್ಟಿಗೆ ಎಲ್ಲರೂ ಎತ್ತಲ್ಪಡಬೇಕು. ಯಾರು ನರಕಕ್ಕೆ ಹೋಗಬಾರ್ದು, ಎಲ್ಲರೂ ಪರಲೋಕ ರಾಜ್ಯಕ್ಕೆ ಬರಬೇಕು, ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕು ಎಂಬುದಾಗಿ ನಾವು ಆಸೆಯುಳ್ಳವರಾಗಿರೋಣ. ಅದಕ್ಕಾಗಿ ಪ್ರಯಾಸ ಪಡೋಣ, ಅದಕ್ಕಾಗಿ ಪ್ರಾರ್ಥಿಸೋಣ. ಖಂಡಿತ ದೇವರು ಈ ಕಾರ್ಯಗಳನ್ನು ಮಾಡಿ ಮುಗಿಸಲು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.